ಅಪ್ಪ ಪ್ರಹ್ಲಾದ್ ಕುಮಾರ, ಈಗ ನಮ್ ತಲೆಗಳು ನಿನ್ ಕೈಯಲ್ಲಿದೆ. ನಾವು ಹೇಳ್ಕೊಟ್ಟಾಗ ಹೇಳಿದ್ರೆ ತಲೆಗಳು ನಮ್ ಶರೀರದಲ್ಲೇ ಉಳ್ಕೊಳ್ಳುತ್ತಪ್ಪ. ಹೇಳಿ ಗುರುಗಳೇ. ಈಗ ಲೋಕಕ್ಕೆಲ್ಲ ತಂದೆ, ನಮ್ಮನ್ನೆಲ್ಲ ಕಾಪಾಡೋನು ನಿಮ್ ತಂದೆ ಆ ಲೋಕೇಶ್ವರ. ಅವನು ನಾವು ಭಕ್ತಿಯಿಂದ ಸುಪ್ರಭಾತ ಹೇಳ್ಬೇಕು. ಹೇಳ್ತಾನೆ ಹೇಳ್ತೀಯ ಮಗು? ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಎಷ್ಟು ಶುದ್ಧವಾಗಿ ಬರ್ತಾ ಇದೆ ನಾಲ್ಗೆಲಿ. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಹಕ್ಕಿ ನೋಡಿದ ಹಾಗೆ ನುಡಿತೀಯಲ್ಲಪ್ಪ. ಹಕ್ಕಿ ಅಲ್ಲ ಸಹೋದರ, ಕೋಗಿಲೆ. ಕೋಗಿಲೆ ಹೌದು. ಹೇಳಪ್ಪ. ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು. ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು. ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು. ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು. ಇವೆ ಪ್ರಾರಬ್ಧಗಳು, ಅಪಪ್ರಮಿಸ ಚಿಕ್ಕಾಮಣಿಗಳು. ಹೌದು ಹೌದು. ಲೋಕಗಳ ಹೆದರಿಸುವ ಕೆಂಗಣ್ಣಿನವನೇ, ಲೋಕಗಳ ಪಾಲಿಸುವ ಕರುಣಾಸಾಗರನೇ. ಅಯ್ಯೋ ಲೋಕಗಳ ಪಾಲಿಸುವ ಕರುಣಾಸಾಗರ. ಪದಪ್ರಯೋಗ ಎಷ್ಟು ಶುದ್ಧವಾಗಿದೆ. ಏನು ಕಲ್ಪನೆ ಅಪ್ಪ ನಿಂದು. ಅಪ್ಪ ಪ್ರಹ್ಲಾದ, ನೀನಿರ್ಬೇಕಾ ಸ್ಥಳ ಇದಲ್ಲ. ನೀನಿರ್ಬೇಕಾದ್ದು ಇಲ್ಲಿ. ಬೇಡಿ ಗುರುಗಳೇ. ಹಾಗನ್ಬಾರ್ದಪ್ಪ, ನೀನ್ ಇಲ್ಲಿ ಕೂತ್ಕೊಳ್ಳೇಬೇಕು. ನೀನ್ ಅಲ್ಲಿ, ನಾವಿಲ್ಲಿ. ಅಣ್ಣ, ಹುಲಿ ಹೊಟ್ಟೆಲು ಹುಲಿನೇ ಹುಟ್ಟೋದು. ಇನ್ನೇನ್ ಇಳಿ ಹುಟ್ಟುತ್ತೀಯ? ನೀನ್ ಮುಂದುವರ್ಸಪ್ಪ, ಹೇಳು. ಸುರರೆಂಬ ಕಾನನಕ್ಕೆ ಪ್ರಳಯೋಗ್ನಿಯಾದವನೇ, ಸುರ ನರರ ದಾನವರ ಪ್ರೇಮದಿ ಸಲಹುವವನೇ. ಸಲಹು. ಅಣ್ಣ, ನಾವು ಇವನಿಗೆ ಹೇಳ್ಕೊಡ್ಬೇಕಾದ್ ಏನಿದೆ? ಹೌದು ಸಹೋದರ, ಇನ್ನೇನಿದ್ರು ತಿಳ್ಕೋಬೇಕಾದ್ದಿದೆ. ಸುಪ್ರಭಾತವು ನಿನಗೆ ಓ ಹಿರಣ್ಯ. ಸುಪ್ರಭಾತವು ನಿನಗೆ ಓ ನಾರಾಯಣ. ನಮ್ಮ ಹೆಣ ಇಳಿಯ ಕೆಳಗೆ ನಿಂತ್ಕೊಳ್ಳಿ. ನೋಡು, ಹೀಗೆಲ್ಲ ಮಾತಾಡಿ ನಾವು ಕೋಪ ಬರ್ಸ್ಬೇಡ. ಹೌದು, ಹೇಳ್ಕೊಟ್ಟಷ್ಟು ಮಾತ್ರ ಹೇಳು. ಸುಮ್ಮನೆ ಹುಡುಗಾಟ ಆಡ್ತಾ ನಮ್ಮನ್ನು ರೇಗಿಸ್ಬೇಡ. ಋಷಿಗಳನ್ನು ನಡುಗಿಸುತ್ತ ಭೀತಿ ತಂದವನೇ, ಹೇಳು. ಋಷಿಗಳ ಹೃದಯದಲ್ಲಿ ನಲಿದಾಡುವವನೇ. ಅಲ್ಲ, ನಮ್ಮ ಹಿರಣ್ಯಕಶಿಪು ಋಷಿಗಳ ಹೃದಯನ ಕಿತ್ತು ನಾಯಿನರಿಗೆ ಹಾಕಿದ್ ನಮಗ್ ಗೊತ್ತು. ಅವ್ರ ಹೃದಯದಲ್ಲಿ ಮನೆ ಯಾವಾಗ ಮಾಡ್ಕೊಂಡ? ಮುಂದೆ ಯಾವಾಗ್ಲಾರು ಮಾಡ್ಕೋಬಹುದು. ನೀನ್ ಮುಂದುವರ್ಸು. ಧ್ಯಾನಿಸಲು ಕಾಪಾಡುವ ದಾನವ ಶ್ರೇಷ್ಠನೇ, ಭಕ್ತರನ್ನು ಕಾಪಾಡುವ ತಂದೆ ಶ್ರೀಧರನೇ. ಎಲ್ಲಿಗೆ ಹೋದ್ರು ಪುನಃ ಅಲ್ಲಿಗೆ ಬರ್ತಾನಲ್ಲ. ಪ್ರಹ್ಲಾದ ಪ್ರಹ್ಲಾದ, ನಮ್ಮ ಸಹನೆ ನೀನ್ ಪರೀಕ್ಷೆ ಮಾಡ್ತಾ ಇದೀಯಾ? ಹೇಳ್ಕೊಟ್ಟದ್ದನ್ನ ಅಷ್ಟೇ ಹೇಳು. ಹೇಳು. ಸುಪ್ರಭಾತವು ನಿನಗೆ ಕಶ್ಯಪ ಸುತ. ಸುಪ್ರಭಾತವು ನಿನಗೆ ಓ ಅಚ್ಯುತ. ಬಿಟ್ಟ ಅಂದ್ರೆ ಸಹೋದರ, ಬೇಡ ಸಹೋದರ. ಅಪ್ಪ ಪ್ರಹ್ಲಾದ ಕುಮಾರ, ನಾವು ಬದುಕಬೇಕೋ ಬೇಡವೋ ಹೇಳು. ನೀನ್ ಅಚ್ಯುತ ಅಂದ್ರೆ ನಿಮ್ಮಪ್ಪ ನಮ್ ತಲೆ ತೆಗಿತಾನಪ್ಪ. ಗುರುಗಳೇ, ಕೊಲ್ಲಿಸಲು ನಮ್ಮ ತಂದೆ ಯಾರು? ಸಾಯಲು ನೀವ್ಯಾರು? ಶ್ರೀಹರಿಯ ಸಂಕಲ್ಪವಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಸಹೋದರ, ಅಣ್ಣ, ನನ್ನನ್ನು ಉಳಿಸು. ನಾನು ಉಳಿದ್ರಲ್ವೇ? ಆ ಶ್ರೀಹರಿ ಹೊಂದಿಯಾಗಿ ಬಂದು ಹಿರಣ್ಯಾಕ್ಷನನ್ನು ಕೊಂದ. ಈಗ ಪ್ರಹ್ಲಾದನಾಗಿ ನಮ್ಮನ್ನೇ ಮುಗಿಸ್ತಾ ಇದ್ದಾನಲ್ಲಪ್ಪ. ಬಿಟ್ಟು ಬಿಡಿ ಅದನ್ನು. ಪ್ರಾಣಿ ಹಿಂಸೆ ಮಾಡಬಾರದು. ಇನ್ಯಾರನ್ನು ಹಿಂಸೆ ಮಾಡ್ಬೇಕು? ಯಾರನ್ನೂ ಹಿಂಸೆ ಮಾಡಬಾರದು. ಬಿಟ್ಬಿಟ್ರೆ ಆಟಕ್ಕೇನಪ್ಪ ಮಾಡೋದು? ಆಟ ಪಾಠ ಜಗಳದಲ್ಲೇ ಕಾಲ ಕಳೆಯಬಾರದು. ಇನ್ನೇನ್ ಮಾಡ್ಬೇಕು? ಹರಿಧ್ಯಾನ ಮಾಡಬೇಕು. ಹರಿ, ಓ ನಮ್ಮನೇಲಿ ಕಟ್ಟಿರೋ ಎಮ್ಮೆನ ಹರಿ ಹರಿ ಅಂತ ಕರಿತೀವಿ, ಅದ್ರ ಧ್ಯಾನ ಮಾಡ್ಬೇಕು. ಅದಲ್ಲ, ಪ್ರಹ್ಲಾದ ಹರಿಯಿಂದಲ್ಲ. ಅವನ್ಯಾರು? ಅವನು ಸೃಷ್ಟಿಯ ಮೂಲ ಪುರುಷ. ಅವನೆಲ್ಲಿದ್ದಾನೆ? ವೈಕುಂಠದಲ್ಲಿ. ಅದೆಲ್ಲಿದೆ? ಕ್ಷೀರಸಾಗರದಲ್ಲಿ. ಕ್ಷೀರ ಹಾಗಂದ್ರೆ ಹಾಲಿನ ಸಮುದ್ರ. ಅಲ್ಲೆಲ್ಲ ಹಾಲೇ ಇರುತ್ತಾ? ನಾವೆಲ್ಲ ಅಲ್ಲಿ ಹೋಗ್ಬೋದಾ? ನಾ ಹೇಳಿದಂತ ಕೇಳಿದರೆ ನಾವೆಲ್ಲರೂ ಹೋಗಬಹುದು. ಅಲ್ಲಿ ನಾವು ಬೇಕಾದಷ್ಟು ಹಾಲು ಕುಡಿಬಹುದಾ? ಓ, ಎಲ್ಲರೂ ಕುಡಿಯಬಹುದು. ಪ್ರಹ್ಲಾದ ಪ್ರಹ್ಲಾದ, ನಾನು ಬರ್ತೀನಿ. ನನ್ನ ಕರ್ಕೊಂಡು ಹೋಗ್ತೀನಪ್ಪ. ನನ್ನ ಕರ್ಕೊಂಡು ಹೋಗ್ತೀಯಪ್ಪ? ನಾನು ಬರ್ತೀನಪ್ಪ. ನಾನು ಬರ್ತೀನಿ. ಎಲ್ಲರೂ ಹೋಗೋಣ, ಎಲ್ಲರೂ ಹೋಗೋಣ. ಸ್ನೇಹಿತರೆ, ಹರಿನಾಮ ಸ್ಮರಣೆ ಹಾಲಿಗಿಂತ ರುಚಿಯಾಗಿರುವುದು ಗೊತ್ತೇ? ಹೌದಾ? ಹೇಗೆ? ನಾನ್ ಹೇಳಿದಂತೆ ನೀವೆಲ್ಲರೂ ಹೇಳುವಿರಾ? ಏನು ನಿನಗೆ ಬುದ್ಧಿ ಇದೆಯನಯ್ಯ? ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ನೀನು ಹರಿಭಜನೆ ಮಾಡ್ತಾ ಇದ್ಯಲ್ಲ. ಅಯ್ಯ ಪ್ರಹ್ಲಾದ, ಇಲ್ಲಿಗೆ ನೀನ್ ಗುರುನಾ ಇಲ್ಲ ನಾವು ಗುರುಗಳ? ನೀವೇ.
ಮತ್ತೇನ್ ನೀನು ಮಾಡ್ತಾ ಇರೋದು? ನಿನ್ನ ಶಿಷ್ಯನಾಗಿ ಪಡೆದಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ. ನಿನ್ನ ಸಹವಾಸದಿಂದ ಹುಡುಗರೆಲ್ಲ ಕೆಟ್ಟೋದ್ರಲ್ಲಯ್ಯ. ನೀನ್ ಹೀಗ್ ಮಾಡ್ತಾ ಇದ್ರೆ ನಮ್ಗೆ ಏನಾಗುತ್ತೆ ಗೊತ್ತಾ? ಶಿರಚ್ಛೇದನ. ಹಾಗಾದ್ರೆ ನಿನಗೆ ಸಂತೋಷನೇನಪ್ಪ? ಇಲ್ಲ ಪೂಜ್ಯರೇ. ಹೌದಾ? ಹಾಗಾದ್ರೆ ಬಾ ಬಾ ಬಾಪ. ಪ್ರಹ್ಲಾದ, ನೋಡಪ್ಪ, ನಮಗೋಸ್ಕರ ಅಲ್ದೇ ಇದ್ರು ನಿಮ್ ತಂದೆಗೋಸ್ಕರನಾದ್ರು ನಾವ್ ಹೇಳ್ದಾಗ ಕೇಳಪ್ಪ. ನಮ್ ಮಾತಿಗೆ ಬೆಲೆ ಕೊಡಪ್ಪ. ಹೇಳಿ ಪೂಜ್ಯರೇ. ಕೇಳ್ತೀಯ ನನಗ್ ಗೊತ್ತು. ನೀನ್ ಯಾರ್ ಮಗ ಹೇಳು? ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹೇಳ್ಬೇಡ, ನಾನು ಹೇಳ್ಕೊಡ್ತೀನಿ. ಹೇಳಪ್ಪ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. ಏನ್ ನೀನ್ ಹೇಳ್ತಾ ಇರೋದು? ಏನ್ ಹೇಳ್ತಾ ಇದ್ದೀನಿ? ಓಂ ನಮೋ ನಾರಾಯ. ಅದೇ ಓಂ ನಮೋ ಹಿರಣ್ಯಕಶ್ಯಪಾಯ. ಯೋ ಎಲ್ಲ ಸಹವಾಸ ದೋಷ. ಇನ್ನಿವನ್ ಸುಮ್ಮನೆ ಬಿಡಬಾರ್ದು. ಹಾ, ಏನು ನೋಡು, ಯಾವನವನು? ಸ್ನೇಹಿತರೆ, ತಪ್ಪು. ಗುರುಗಳ ಮೇಲೆ ಹಾಗೆಲ್ಲ ಕೈ ಮಾಡಬಾರದು. ಅವ್ರನ್ನ ಕ್ಷಮೆ ಕೇಳಿ. ನಾವೇನೋ ನಿಮ್ಮನ್ನು ಕ್ಷಮಿಸ್ತೀವಿ, ನಮ್ಮನ್ನು ಕ್ಷಮಿಸೋರು ಯಾರು? ಇವ್ರ ತಂದೆ ನಮ್ಮನ್ನು ಕ್ಷಮಿಸ್ಬೇಕಲ್ಲ. ಸಹೋದರ, ಅಣ್ಣ, ನಮ್ಮ ಆಯಸ್ಸು ಮುಗೀತು. ಹೇಗಿದ್ದಾನೆ ನಿಮ್ಮ ಶಿಷ್ಯ? ಏನೋ ಪ್ರಯೋಜನ ಇಲ್ಲ. ಅವನಕ್ಕಿದ್ದ ಶಕ್ತಿ ನಮ್ಮ ಕೈಲಿಲ್ಲ. ಅವರಿಂದ ಬೇರೆ ಬಾಲಕರು ಎಲ್ಲ ಕೆಟ್ಟು ಹೋಗ್ತಾ ಇದ್ದಾರೆ. ಹಾಗಾದ್ರೆ ನೀವು ಹೇಳಿದಂತೆ ನಿಮ್ಮ ಶಿರಚ್ಛೇದನ ಆಗಬಹುದು. ತಮಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ತೊಲಗಿ ಹೋಗಿ. ಪ್ರಹ್ಲಾದ, ಬಾ. ಹೀಗೆ ನಾನು ನಿನ್ನ ದಾರಿಗೆ ತರುತ್ತೇನೆ. ನಾನು ನಿನ್ಗೆ ಬುದ್ಧಿ ಹೇಳುತ್ತೇನೆ. ಅದು ನನಗೆ ಹೃದಯವೇ ಇಲ್ಲ, ಕಟುಕನೆಂದು ಭಾವಿಸಿದೆಯಾ? ನಾನು ಹಾಗೆ ಹೇಳಿಲ್ಲ ಸ್ವಾಮಿ. ಪ್ರಹ್ಲಾದ, ಬಾ. ಹೇಗೆ ಹೋಗಪ್ಪ, ಹೋಗು ಮಗು. ತಂದೆಯವರು ಕರೀತಿದ್ದಾರೆ. ಗುರುಗಳು ಹೇಳಿದ್ದು ನಿಜ ತಾನೆ? ಯಾವುದು ತಂದೆ? ನೀನವರ ಬುದ್ಧಿಯ ಮಾತನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡೆಯಂತೆ. ಇಲ್ಲವಲ್ಲ, ಸತ್ಯವನ್ನು ಹೇಳಿದೆ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ನಾರಾಯಣನೊಬ್ಬನೇ ಸತ್ಯ, ನಿತ್ಯ. ಹುಚ್ಚು ಬಾಯಿ. ನಾನು, ನನ್ನದು, ಅಜ್ಞಾನ, ಅವಿವೇಕ, ಅಹಂಕಾರ. ನಾರಾಯಣನಂತೆ ನಾರಾಯಣ ನನ್ನನ್ನು ಕಂಡೊಡನೆ ಪಲಾಯನ ಮಾಡದೆ ಹೇಳಿ ನಿತ್ಯನೇ ಅವಿವೇಕಿ. ಲೋಕಕ್ಕೆಲ್ಲ ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಹೌದು ಕಂದ, ಅವರೇ ಪರಮೇಶ್ವರ, ಅವರೇ ಪರಮಾತ್ಮ. ಅವರ ಮನಸ್ಸನ್ನು ನೋಯಿಸಬಾರದು. ಒಪ್ಪಿಕೋ. ಒಬ್ಬರ ಸಂತೋಷಕ್ಕಾಗಿಯೂ ಸುಳ್ಳನ್ನು ಸತ್ಯ ಅನ್ನಬಹುದಮ್ಮ. ಇವನು ಮಹಾಸತ್ಯವಂತ. ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತಹ ಮಹಾಜ್ಞಾನಿ ಏನೋ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನು ತಲೆ ಎತ್ತಿ ಆಕಾಶವನ್ನೇ ನೋಡಲು ಶಕ್ತಿ ಇಲ್ಲದ ನೀನು ಈ ಸರ್ವೇಶ್ವರನಿಗೆ ಉಪದೇಶ ಮಾಡುವಂತಹ ಉದ್ದಟತನ ತೋರಿದೆಯಾ? ನಾನು ನಿನಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದ್ರೆ ನಾನು ಹೇಳಿದಂತೆ ನೀನು ಕೇಳಬೇಕು. ಹೇಳು ತಂದೆ. ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವಿಲ್ಲದವನು. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ್ನ ಗೆಲ್ಲಲು ಸಾಧ್ಯವೇ ತಂದೆ? ಕಯಾದು ಇವನು ಸಾಧಾರಣನಲ್ಲ. ಮಗನಾಗಿ ಹುಟ್ಟಿರುವ ಜನ್ಮಾಂತರದ ಶತ್ರು. ಇವನ ದೇವನಾರು ಗೊತ್ತೇ? ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ, ಆ ಕಪಟಿ ವಂಚಕ, ಆ ನನ್ನ ಪರಮ ವೈರಿ ಹರಿ. ಹರಿ ವೈರಿ ಅಲ್ಲ, ವಂಚಕನಲ್ಲ, ಈ ಜಗತ್ತಿಗೆ ತಂದೆ ಅವನು. ಈ ಜಗತ್ತಿಗೆಲ್ಲ ನಾನೇ ತಂದೆ. ಅದಾವ ಪಿಶಾಚಿ ನಿನ್ನ ಹೃದಯವನ್ನು ಹೊಕ್ಕಿರುವುದು? ಪಿಶಾಚಿ ಅಲ್ಲ, ಶ್ರೀಹರಿ ನಾರಾಯಣ. ಸೇನಾಪತಿ, ಕರೆದುಕೊಂಡು ಹೋಗಿ ಅವನನ್ನು. ನಮ್ಮಲ್ಲಿ ಹರಿಭಕ್ತರಿಗೆ ಕೊಡುವ ಸನ್ಮಾನ ಸಮಾರಂಭವನ್ನು ತೋರಿಸು.
ಕಯಾದು. ಸ್ವಾಮಿ, ಏನಿ ಅನ್ಯಾಯ? ನಾನೇನು ನಿನ್ನ ಮಗನನ್ನು ಶಿಕ್ಷಿಸಲಿಲ್ಲ. ನಮ್ಮ ವಿರುದ್ಧ ವರ್ತಿಸಿದವರ ಗತಿ ಏನಾಗುತ್ತದೆ ಎಂಬುದರ ಅನುಭವ ಅವನಿಗಾಗಬೇಕು.